ಕರ್ನಾಟಕ ಹೆಲ್ತ್ ಆ್ಯಂಡ್ ವೆಲ್ತ್ ಅವಾರ್ಡ್ 2024 ಕಾರ್ಯಕ್ರಮನ ನೋಡ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ಅನೇಕರಿಗೆ ಅವಾರ್ಡ್ಸ್ ಬರ್ತಾ ಇದೆ. ವೈದ್ಯ ರತ್ನ ಅದರ ಜೊತೆಯಲ್ಲಿ ಬಿಸ್ನೆಸ್ಸಲ್ಲಿ ಅಚೀವ್ ಮಾಡಿದಂಥವ್ರಿಗೆ ಉದ್ಯೋಗ ರತ್ನ ಅವಾರ್ಡ್ ಕೂಡ ಬರ್ತಾ ಇದೆ. ಅಂಥ ಒಬ್ಬ ಮಹಾನ್ ಬಿಸ್ನೆಸ್ ಮ್ಯಾನ್ ನಮ್ಮ ಜೊತೆ ಇದ್ದಾರೆ. ಇವ್ರದ್ದು ಒಂದು ರೀತಿಯ ಡಿಫ್ರೆಂಟ್ ವರ್ಲ್ಡ್ ಅಂತ ಹೇಳ್ಬೋದು. ಈ ಮಲೆನಾಡಲ್ಲಿ ಸಾಕಷ್ಟು ವಿಚಾರಗಳು ಅಥವಾ ಸಾಕಷ್ಟು ಪ್ರಾಡಕ್ಟ್ಗಳು ಇತ್ತೀಚೆಗೆ ಪ್ರಚಲಿತದಲ್ಲಿದೆ. ಅಂಥ ಒಬ್ಬ ದಿಗ್ಗಜ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮ ಜೊತೆ ವಿಶ್ವನಾಥ್ ಕುಂಟುವಳ್ಳಿ ಇದ್ದಾರೆ, ಇಬ್ಬನಿಯ ಪ್ರೊಪ್ರೈಟರ್. ಏನಿದು ಇಬ್ಬನಿ, ಯಾಕೆ ಇಬ್ಬನಿ, ಇದೆಲ್ಲವನ್ನು ಕೂಡ ಅವರೇ ಹೇಳ್ತಾರೆ. ಸರ್ ನಮಸ್ತೆ. ನಮಸ್ತೆ. ಸೊ ಇಬ್ಬನಿ ಏನಿದು? ಇಬ್ಬನಿ ಅಂತಂದರೆ ಮಲೆನಾಡಲ್ಲಿ ಇಬ್ಬನಿಗೆ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇದೆ. ಸೊ ಏನಿದು ಇಬ್ಬನಿ? ಅಂದರೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್. ಸೊ ನಾವು ಫುಡ್ ಪ್ರಾಡಕ್ಟ್ ಮಾಡ್ತಾಯಿದ್ದೀವಿ, ಅಂದರೆ ಪ್ರಿಸರ್ವೇಟಿವ್ ಫ್ರೀ, ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಮಾಡಬೇಕು ಅನ್ನೋ ಇದರಲ್ಲಿ ಫುಡ್ ಪ್ರಾಸೆಸ್ಗಳು ಮಾಡ್ತಾಯಿದ್ದೀವಿ. ಲೈಕ್ MTRಲ್ಲಿ ಏನೇನು ಬರ್ತದೆ ಆ ಥರ ಪಿಕಲ್ಸ್, ರಸಮ್ ಪೌಡರ್, ಆ ಥರ ಒಂದು 50-60 ಪ್ರಾಡಕ್ಟ್ಗಳನ್ನ ನಮ್ಮ ಮನೆ ಚಟ್ನಿ ಪುಡಿ, ಸಾಂಬಾರು ಪುಡಿ ಎಲ್ಲ. ಅದು ಅಂದರೆ ಹಳ್ಳಿಯ ಹಿಂದೆ ಹಳ್ಳಿಯ ಜನರು ಏನು ಯೂಸ್ ಮಾಡ್ತಿರೋ ಅದಕ್ಕೊಂದು ಪ್ಯಾಕಿಂಗ್, ಒಂದು ಸ್ಟೈಲ್ ಫಾರ್ಮ್ ಕೊಟ್ಟು ನಾವು ಮಾರ್ಕೆಟಿಂಗ್ ತರ್ತೇವೆ. ಓಕೆ. ಸೊ ಇಟ್ಸ್ ಆಲ್ ಲೈಕ್ ಅಡಲ್ಟ್ರೇಷನ್ ಅಂತ ಯಾವುದೇ. ಓಕೆ, ವಾವ್. ಓಕೆ, ಅಂತ ಒಂದು ಫುಡ್ ಪ್ರಾಡಕ್ಟ್ ಇಬ್ಬನಿ. ಸೊ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಸರ್ ಅದರಲ್ಲಿ? ಅದರಲ್ಲಿ ಮೇಜರಾಗಿ ಪಿಕಲ್ಸ್ ಮಾಡ್ತೀವಿ ನಾವು, ಅಂದರೆ ಪ್ರಿಸರ್ವೇಟಿವ್ ಫ್ರೀ ನಾವು ಮಾಡ್ತೀವಿ. ಮೇಜರ್ ಅದಕ್ಕೆ ಪ್ರಿಸರ್ವೇಟಿವ್ ಹಾಕೋದ್ರಿಂದ ಕ್ಯಾನ್ಸರ್ ಬರೋದು. ನಮ್ಮ ಮದರ್ ಕೂಡ ಕ್ಯಾನ್ಸರಿಂದ ಎಕ್ಸ್ಪೈರ್ ಆದರು. ಹಾಗಾಗಿ ನಾನು ಆ ಪ್ಲ್ಯಾಂಟನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಮ್ಯಾಕ್ಸಿಮಮ್ 98% ನಾವು ಪ್ರಿಸರ್ವೇಟಿವ್ ಫ್ರೀ. ಕೆಲವದಕ್ಕೆ ಪ್ರಿಸರ್ವೇಟಿವ್ ಹಾಕಲೇಬೇಕಾಗತ್ತೆ, ಬಟ್ ನಾವು ಅದಕ್ಕೆ ಫೋಕಸ್ ಮಾಡಲ್ಲ. ಆಮೇಲೆ ತಂಬುಳಿ ಅಂತ ಹೇಳಿ ಮಾಡ್ತಾರೆ ಹಳ್ಳಿಯಲ್ಲಿ. ಅದು ನಿಮಗೆ ನಾರ್ಮಲ್ ಬ್ಯಾಂಗ್ಳೂರಲ್ಲಿ ಎಲ್ಲ ಈಗ ಯೂಸ್ ಮಾಡಲ್ಲ, ಅಂದರೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅದಕ್ಕೊಂದು ಪ್ರೊಫೆಷನಲ್ ಶೇಪ್ ಕೊಟ್ಟಿದ್ದೀವಿ, ಅಂದರೆ ಈಸಿ ಟು ಯೂಸ್. ಈಗ ಹಳ್ಳಿಯಲ್ಲಿ ಮಾಡಿದಾಗ ಮಾಡ್ಲಿಕ್ಕಂತೂ ಬ್ಯಾಂಗ್ಳೂರಲ್ಲಿ ಆಗಲ್ಲ. ಸೊ ಸಿಂಪಲ್ಲಾಗಿ ಹೇಗೆ ಮಾಡಬೇಕು, ಹೆಲ್ತಿ ಪ್ರಾಡಕ್ಟ್ ಹೇಗೆ ಕೊಡಬೇಕು ಅನ್ನೋ ಇಟ್ಕೊಂಡು ಒಂದು 7-8 ವೆರೈಟಿ ತಂಬುಳಿ ಪುಡಿಗಳನ್ನು ಮಾಡ್ತೀವಿ. ರಸಮ್, ಸಾಂಬಾರು, ಆಮೇಲೆ ಬೇರೆ ಬಿರಿಯಾನಿ, ವೆಜ್ ಬಿರಿಯಾನಿ ಪೌಡರ್ಸ್. ಅದರ ಆಮೇಲೆ ರೀಸೆಂಟಾಗಿ ಬನಾನಾ ಸ್ಟೆಮ್ ಪಿಕಲ್ ಮಾಡಿದ್ವಿ. ಸೊ ನಾರ್ಮಲ್ ಬನಾನಾ ಕಡಿದ್ಮೇಲೆ ಅದು ಸ್ಟೆಮ್ ಯಾರು ಉಪಯೋಗಿಸಲ್ಲ, ಕಟ್ ಮಾಡಿ ಒಗಸ್ತಾರೆ. ನಮ್ಮ ಕಡೆ ಎಲ್ಲ ಪಲ್ಯ ಮಾಡ್ತಾರೆ, ಬಟ್ ಪಲ್ಯ ಮಾಡ್ತಾರೆ, ನಿಮಗೆ ಪಿಕಲ್ ಮಾಡಲ್ಲ. ಸೊ ಅದಕ್ಕೆ ಪಿಕಲ್ ಶೇಪ್ ಕೊಟ್ಟಿದ್ದೀವಿ. ವೆರಿ ಗುಡ್ ಡಿಮ್ಯಾಂಡ್ ಆ್ಯಂಡ್ ಹೆಲ್ತಿ ಕೂಡ. ನಿಮ್ಮ ಕಿಡ್ನಿ ಸ್ಟೋನ್ಗೆಲ್ಲ ಅದನ್ನು ಜ್ಯೂಸ್ ಮಾಡಿ ಕುಡಿತಾರೆ. ಸೇಮ್ ಪ್ರಾಡಕ್ಟ್ ಇನ್ ಡಿಫ್ರೆಂಟ್ ಫಾರ್ಮ್. ಎಲ್ರಿಗೂ ಅದು ಇಷ್ಟ ಆಗಲ್ಲ, ಪಲ್ಯ ತಿನ್ನಲ್ಲ. ಬಟ್ ಪಿಕಲ್ ಅಂದರೆ ಎಲ್ಲರೂ ಇಷ್ಟಪಡೋಂಥದ್ದಲ್ಲ. ಸೊ ಓಕೆ. ಸೊ ಇಷ್ಟ ಆಯಿತು ಜನರಿಗೆ ಇಬ್ಬನಿ ಅಂತ ಅಂದರೆ ಹೇಗೆ ಪರ್ಚೇಸ್ ಮಾಡ್ಬೋದು? ಆನ್ಲೈನ್ ಇತ್ತು ನಮ್ಮ ಬಿಫೋರ್ ಕೋವಿಡ್, ನಾವು ಓಪನ್ ಮಾಡಿದ್ವಿ. ಬಟ್ ಕೋವಿಡಲ್ಲಿ ನಾವು ಸ್ವಲ್ಪ ಸ್ಟಾಪ್ ಮಾಡಿದ್ವಿ, ಯಾಕಂದರೆ ಮಾರ್ಕೆಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಇಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ರಾ ಮೆಟೀರಿಯಲ್ ಪ್ರಕ್ಯೂರ್ ಮಾಡಲಿಕ್ಕೂ ಕೂಡ ಈಗ ನಮಗೆ ಚಿಲ್ಲಿ ಎಲ್ಲ ಬರ್ತಿದ್ದು ಆಲ್ಮೋಸ್ಟ್ ಅಲ್ಲಿ ಗುಂಟೂರು ಆ ಕಡೆಯಿಂದೆಲ್ಲ. ಸೊ ಇಂಟರ್ಸ್ಟೇಟ್ ನಿಮಗೆ ತಾಲೂಕು ವೈಸ್ ಟ್ರಾನ್ಸ್ಪೋರ್ಟೇಷನ್ನೇ ಕಷ್ಟ ಇತ್ತು ಆ ಟೈಮಲ್ಲಿ. ಸೊ ಹಾಗಾಗಿ ನಾವು ಸ್ಟಾಪ್ ಮಾಡಿದ್ವಿ. ಈಗ ಆನ್ಲೈನಲ್ಲಿ ಸಿಗುತ್ತೆ. ಇಬ್ಬನಿ ವೆಬ್ಸೈಟ್ ಇದೆ, ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಆ್ಯಂಡ್ ಬ್ಯಾಂಗ್ಳೂರಲ್ಲೂ ಔಟ್ಲೆಟ್ಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಹೌದಾ? ಆಲ್ ದಿ ವೆರಿ ಬೆಸ್ಟ್. ಕರ್ನಾಟಕ ವಿ ನೀಡ್ ಇಟ್. ಇಲ್ಲ, ಅದು ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಬಟ್ ನನ್ನ ಮೇಜರ್ ಬಿಸ್ನೆಸ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಡೆವಲಪ್ ಮಾಡ್ತೀವಿ. ಹೌದಾ? ಓಕೆ. ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಸೊ ಅನ್ ಸೀಸನಲ್ಲಿ ನಾವು ಇದಕ್ಕೆ ಫೋಕಸ್ ಮಾಡ್ತೀವಿ. ಡನ್. ಓಕೆ. ಸೊ ಇವತ್ತು ಉದ್ಯೋಗ ರತ್ನ ಅವಾರ್ಡ್ ಸಿಗ್ತಾ ಇದೆ. ಸೊ ಹೇಗೆ ಅನ್ನಿಸ್ತಾ ಇದೆ? ಈ ಫೀಲ್ ಹೇಗಿದೆ? ತುಂಬ ಖುಷಿಯಾಗುತ್ತೆ, ಬಟ್ ಜವಾಬ್ದಾರಿಗಳನ್ನ ಹೆಚ್ಚುತ್ತೆ. ಜನರ ಮುಂದೆ ನಮ್ಮನ್ನು ಕರೆದು ತೋರಿಸ್ತೀರಾ, ಜನರು ಮತ್ತೆ ಡಿಮ್ಯಾಂಡ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಮತ್ತೆ ಜಾಸ್ತಿ ಕೆಲಸ ಮಾಡಬೇಕು, ಜವಾಬ್ದಾರಿಗಳನ್ನ ಹೆಚ್ಚುತ್ತೆ. ಖಂಡಿತ. ಒಂದು ಕಡೆ ಖುಷಿ ಆಗುತ್ತೆ, ಒಂದು ಕಡೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಖಂಡಿತ. ಪ್ರೆಷರಲ್ಲಿ ಮಾಡೋ ಕೆಲಸ ಖುಷಿ ಕೊಡುತ್ತೆ. ಓಕೆ. ಸೊ ಆಲ್ ದಿ ವೆರಿ ಬೆಸ್ಟ್ ಉದ್ಯೋಗ ರತ್ನ ಅವಾರ್ಡನ್ನು ಪಡ್ಕೊಳ್ತಾ ಇರೋದಕ್ಕೆ. ಆ್ಯಂಡ್ ಇದೇ ರೀತಿಯಾಗಿ ಮಲೆನಾಡಿನ ಎಲ್ಲ ಫುಡ್ ಪ್ರಾಡಕ್ಟ್ ಬೆಂಗಳೂರಿಗೆ ಬಂದು ಸೇರಲಿ, ನಾವೆಲ್ಲರೂ ಕೂಡ ಅದನ್ನು ಚಪ್ಪರಿಸುವಂತಾಗಲಿ, ಅನುಭವಿಸುವಂತಾಗಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕರ್ನಾಟಕ ಬಿಸ್ನೆಸ್ ಉದ್ಯೋಗ ರತ್ನ ಅವಾರ್ಡನ್ನು ಸ್ವೀಕರಿಸ್ತಾ ಇದ್ದಾರೆ ಶ್ರೀ ಕುಂಟವಳ್ಳಿ ವಿಶ್ವನಾಥ್ ಅವರು. ಸೊ ಕುಂಟವಳ್ಳಿ ವಿಶ್ವನಾಥ್ ಅವರನ್ನ ವೇದಿಕೆಗೆ ಬಂದಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ ಬಹುದೊಡ್ಡ ಹೆಸರು ಮಾಡಿರುವಂತಹ ವಿಟೆಕ್ ಎಂಜಿನಿಯರ್ಸ್ ಕಂಪನಿಯ ಕುಂಟವಳ್ಳಿ ವಿಶ್ವನಾಥ ಇವರು KM ದತ್ತಾತ್ರಿ ಹಾಗೂ ಸರಸ್ವತಿ ಅವರ ಸುಪುತ್ರರು. ಇವರು ಓದಿದ್ದು ಡಿಪ್ಲೊಮೊ. ಕಳೆದ 23 ವರ್ಷಗಳಿಂದ ಸತತವಾಗಿ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಇವರು ಆರೇಕಾ ಡಿಹಸ್ಕಿಂಗ್ ಮೆಷಿನ್ನ ಇನ್ವೆಂಟರ್ ಕೂಡ. ಜೊತೆಗೆ ಕೃಷಿಗೆ ಸಂಬಂಧಿತ ಮೆಷಿನ್ಗಳನ್ನು ಉತ್ಪಾದಿಸ್ತಾ ಇರುವಂತಹ ಇವರ ಕಂಪನಿ 10 ಬ್ರಾಂಚ್ಗಳ ಮೂಲಕ ನಾಡಿನ
ನಾಡಿನ ವಿವಿಧೆಡೆ ಜನರಿಗೆ ಸೇವೆ ಸಲ್ಲಿಸ್ತಾ ಇದೆ. ತಿರುಮಲದ ವೆಂಕಟೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಸೈಂಟಿಫಿಕ್ ರಿಸರ್ಚ್ಗಾಗಿ ದತ್ತಿ ನೀಡಿದ್ದಾರೆ. ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ದಾನವನ್ನ ನೀಡೋದರ ಜೊತೆಗೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ಕುಂಟವಳ್ಳಿ ವಿಶ್ವನಾಥ ಇವರಿಗೆ ಇಂದು ಸಿಗ್ನೇಚರ್ ಮೀಡಿಯಾ ಹೌಸ್ ಕರ್ನಾಟಕ ಬಿಸಿನೆಸ್ ಉದ್ಯೋಗ ರತ್ನ ಅವಾರ್ಡ್ 2024 ನೀಡಿ ಗೌರವಿಸ್ತಾ ಇರುವುದಕ್ಕೆ ಹೆಮ್ಮೆ ಪಡ್ತಿದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಶ್ರೀ ಕುಂಟವಳ್ಳಿ ವಿಶ್ವನಾಥ್ ಅವರಿಗೆ. ಸಿಗ್ನೇಚರ್ ಮೀಡಿಯಾ ಹೌಸಿಂದ ಅವರಿಗೆ ಕರ್ನಾಟಕ ಬಿಸ್ನೆಸ್ ಉದ್ಯೋಗ ರತ್ನ ಅವಾರ್ಡನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಸರ್.